ತ್ರಿವೇಣಿ ಶಿಕ್ಷಣ ಸಂಸ್ಥೆಯ ಶ್ರೀ ಚೆನ್ನಮ್ಮ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯ 1ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಕ್ಷರ ಅಭ್ಯಾಸ ಮಾಡಿಸುವಂತಹ ವಿಶೇಷ ಕಾರ್ಯಕ್ರಮ ಅಕ್ಷರ ಸಂಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ನಿರ್ಮಲಾ ಎಸ್ ಮಲ್ಗಾಂಡ್ರವರಿಗೆ ಹಾಗೂ ಶಿವಾನಿ ಸಿಸಿ ಮಲ್ಗಾಂಡ್ರವರಿಗೆ ಹಾಗೂ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಮಲ್ಲು ಕಳಿನವ್ ಸರ್ ಅವರಿಗೆ ಹಾಗೂ ಸುಶೀಲ್ ಮಲ್ಗಾಂಡ್ ಸರ್ ಅವರಿಗೆ ಹಾಗೂ CBSE ಶಾಲೆಯ ಪ್ರಾಚಾರ್ಯ ಆಗಿರ್ತಕ್ಕಂಥ ಸುರೇಶ್ ಭಜಂತ್ರಿ ಅವರಿಗೆ ಹಾಗೂ ನಮ್ಮೆಲ್ಲರಿಗೂ ಆ 9 ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ನಮ್ಮ ಅಳಿದು ಹೋಗ್ತಕ್ಕಂಥ ಸಂಸ್ಕಾರ ಮತ್ತು ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಶಾಲೆ ನಿರಂತರವಾಗಿ ತನ್ನ ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ನಿಜವಾಗ್ಲೂ ನಾವು ಹೇಳಬೇಕು, ಈಗಿನ ಕಾಲದಲ್ಲಿ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಎಂಥವರನ್ನ ಸರಿಯಾಗಿ ನೋಡಿಕೊಳ್ಳಲಾರದ ಕಾಲದಲ್ಲಿ ಎಂಥವರು ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು, ಮಕ್ಕಳು ಎಂಥವರನ್ನ ಯಾವ ರೀತಿ ನೋಡ್ಕೋಬೇಕು ಅಂತಕ್ಕಂಥ ಸಂಸ್ಕೃತಿಯನ್ನು ಬಿಡುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಬರೀ ಅಕ್ಷರ ಸಂಸ್ಕಾರದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಕಾರ್ಯ ಅವರಿಗೆ ಶ್ರೀಕಾರದೊಂದಿಗೆ ಮುಂದೆ ಭವಿಷ್ಯ ಒಳ್ಳೆಯದಾಗಲಿ ಅಂತಕ್ಕಂಥ ಶುಭವನ್ನ ತಾಯಿಯವರಿಂದಲೇ ಅಂದ್ರೆ ಮಾತೃ ದೇವೋಭವ ಅಂತಾರಲ್ಲ, ಅದಕ್ಕೆ ತಾಯಿಯವರಿಂದಲೇ ಪ್ರಾರಂಭವಾಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದೇ ರೀತಿಯಾಗಿ ನಾವು ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಿಕೊಂಡ ಸಂಪ್ರದಾಯವನ್ನು ಉಳಿಸಿಕೊಂಡ ಹೋಗುವಂಥ ಕಾರ್ಯಗಳಾಗಿರ್ತಕ್ಕಂಥ ರಕ್ಷಾಬಂಧನ ಕಾರ್ಯಕ್ರಮವಾಗಲಿ, ಸಂಕ್ರಾಂತಿ ಕಾರ್ಯಕ್ರಮವಾಗಲಿ, ಅಮ್ಮನ ಗಣೇಶ ಕಾರ್ಯಕ್ರಮವಾಗಲಿ, ಸರಸ್ವತಿಯ ಪೂಜಾ ಕಾರ್ಯಕ್ರಮವಾಗಲಿ, ಗುರು ಪೂರ್ಣಿಮೆ ಆಗಲಿ, ಹೀಗೆ ನಿರಂತರವಾಗಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಹೋಗಿದ್ದೇವೆ. ಇಂಥ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳೊಂದಿಗೆ ನಮ್ಮ ಸಂಸ್ಥೆ ಕೇವಲ ಅಂಗಗಳಿಗೆ ಮಾತ್ರ ಸೀಮಿತವಲ್ಲ, ಸಂಸ್ಕೃತಿ ಸಂಪ್ರದಾಯಕ್ಕೆ ಹೆಸರುವಾಸಿಯಾಗಿ ರಾಜ್ಯದ ತುಂಬೆಲ್ಲ ನಮ್ಮ ವಿದ್ಯಾರ್ಥಿಗಳು ಹೆಸರನ್ನು ಮಾಡ್ತಾ ಇರೋದಕ್ಕೆ ಮುಖ್ಯ ಕಾರಣ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದಕ್ಕೆ ನಮಗೆ ಸರ್ಕಾರಿ ಅಕ್ಷರ ಅನ್ನೋದು ಒಂದು ಶಬ್ದವಲ್ಲ, ಅದೊಂದು ಜ್ಞಾನದ ಪ್ರತೀಕ. ಸೊ ಅದಕ್ಕೋಸ್ಕರ ನಾವು ಶಿಕ್ಷಣ ಮತ್ತು ಉತ್ತಮ ಬೆಳವಣಿಗೆ, ಜೀವನದ ಬೆಳವಣಿಗೆಗಾಗಿ ಎಲ್ಲರೂ ಬೆಂಬಲ ಕೊಡೋಣ ಅಂತ ಕೇಳ್ಕೊತಾ ಅಕ್ಷರ ಸಂಸ್ಕಾರ ತಾಯಂದ್ರು ಫಸ್ಟಿಗೆ ತಿಳ್ಕೊಬೇಕಾಗಿತ್ತು. ನಮ್ಮ ಮಕ್ಕಳಿಗೆ ನಾವು ಏನು ಕೊಡ್ತೀವಪ್ಪ ಅಂದ್ರ ಮೊಬೈಲ್ ಅನ್ನು ಕೊಡಾಕತ್ತೀವ್ರಿ, ಅದನ್ನ ನೀವು ಏನ್ ಮಾಡ್ರಪ್ಪ ಅಂದ್ರ ತೆಗೀರಿ. ಯಾಕಂತ ಕೇಳಿದ್ರ ವಚನಗಳನ್ನ ಹೇಳ್ರಿ. ಬೆಳಿಗ್ಗೆ ಮಕ್ಕಳಿಗೆ ವಚನ, ವಾರಕ್ಕೊಮ್ಮೆ ಮಕ್ಕಳಿಗೆ ವಚನಗಳನ್ನ ಹೇಳ್ರಿ. ಅಜ್ಜಗ ನಮಸ್ಕಾರ ಮಾಡಪ್ಪ, ಅಜ್ಜಿಗೆ ನಮಸ್ಕಾರ ಮಾಡು, ದೇವರಿಗೆ ನಮಸ್ಕಾರ ಮಾಡ್ರಿ ಅಂತ ಹೇಳ್ರಿ. ಇವತ್ತಿನ ದಿನ ಶ್ರೀ ಸಂಗಮ ಶಾಲೆಯಲ್ಲಿ ಅಕ್ಷರ ಸಂಸ್ಕಾರ ಕಾರ್ಯಕ್ರಮ ಅನ್ನೋದಕ್ಕಿಂತ ಹಬ್ಬ ನಡೀತೈತಿ ಅಂತ ಹೇಳಕ್ ನಾ ಭಾಳ ಇಷ್ಟಪಡ್ತೀನಿ. ಯಾವ ಹಬ್ಬ ಅಂದ್ರ ಸಂಸ್ಕಾರ, ಅಕ್ಷರ ಸಂಸ್ಕಾರ ನಡೀತಿದೆ ಹೇಳಕ್ ನಾ ಭಾಳ ಸಂತೋಷದಿಂದ ಹೇಳಕ್ ಇಷ್ಟಪಡ್ತೀನಿ. ಅಕ್ಷರ ಸಂಸ್ಕಾರವನ್ನ ನಾವು ಪಡೆಯುವ ಸಲುವಾಗಿ ಶೃಂಗೇರಿ ಹೋಗ್ಬೇಕ ಮತ್ತ ಅನ್ಕೊಂಡಿರ್ತೀವಿ, ಒಬ್ಬರು ಹೋಗಿ ಬರ್ತೀವಿ ಅನ್ಕೊಂಡಿರ್ತಾರ, ಕೆಲವೊಂದಿಷ್ಟು ಹೋಗಕ್ ಸಾಧ್ಯ ಆಗಿರಂಗಿಲ್ಲ. ಈ ಸಂಗಮನಾಥ ಶಾಲೆಯಲ್ಲಿ ಅಕ್ಷರ ಸಂಸ್ಕಾರ ಕೊಡಲು ಸದಾ ಸಿದ್ಧರಾದಂತಹ ಮುಖ್ಯೋಪಾಧ್ಯಾಯರಾದಂತಹ ಗುಡೇಮೂರ್